नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्कैरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम हरिः ओम। स्वस्तिस्तु। अषेढसन्मङ्गलानि सन्तु। सकल कलिमल कल्मषापनोदन पुटतरे धर्माद्यखिल पुरुषार्थ साधने भूते अद्य श्रीमद्भागवत प्रातःसङ्कल्पगद्य विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण
ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನ ದಿನ ನಾವು ಅತೇವ ಅಶೇಷ ನಿಸ್ಸಂಖ್ಯ ಅನಾದಿಕಾಲೀನ ಧರ್ಮಾಧರ್ಮಷ್ಟು ಸ್ವೇಚ್ಛೆಯ ಉದ್ಬೋಧಕೇನ ನಮ್ಮ ಪುಣ್ಯ ಪಾಪ ಕರ್ಮಗಳನ್ನು ನೋಡಿ ಆ ಪ್ರಕಾರವಾಗಿ ಪ್ರೇರಣೆ ಮಾಡಿ ಆ ವಿಧದಿಂದ ನಮ್ಮ ಕಡೆಯಿಂದ ಕರ್ಮಗಳನ್ನು ಮಾಡಿಸ್ತಕ್ಕಂಥವನು ಶ್ರೀಹರಿ. ಪರಮಾತ್ಮನ ಆಜ್ಞೆಯಿಂದ ನಮ್ಮ ಪುಣ್ಯ ಪಾಪಗಳನ್ನು ನೋಡಿಕೊಂಡು ಆ ಪ್ರಕಾರ ಪ್ರೇರಣೆ ಮಾಡಿ ನಮಗೆ ಸನ್ಮಾರ್ಗದಲ್ಲಿ ಪ್ರೇರಿಸಿ ಸತ್ಕಾರ್ಯಗಳನ್ನು ನಮ್ಮ ಕಡೆಯಿಂದ ಮಾಡಿಸಿ ನಮಗೆ ತತ್ವಜ್ಞಾನವನ್ನು ಕೊಡ್ತಕ್ಕಂತಹ ಮಹಾನುಭಾವರು ವಾಯುದೇವರು. ಎಷ್ಟು ನಾವು ವಾಯುದೇವರಿಗೆ ಪರಮಾತ್ಮನಿಗೆ ಋಣಿಗಳು ಎಣಿಸ್ಲಿಕ್ಕಾಗೋದಿಲ್ಲ. ಪರಮಾತ್ಮನ ಸಾಲಗಾರರಾಗಿ ಪ್ರತಿ ಕ್ಷಣ ಅವರ ಸಾಲದ ಭಾರದ ಕೆಳಗೆ ನಾವು ಬಗ್ತಾ ಇದ್ದೇವೆ. ಅವರನ್ನು ನೆನೆಸೋದು ಕೂಡ ಇಲ್ಲ ನಾವು. ಆದರೆ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಪ್ರಭುಗಳು ತಪ್ಪದೆ ಆ ವಾಯುದೇವರನ್ನು ಅನೇಕ ರೀತಿಯಿಂದ ನೆನೆಸ್ತಾ ಇದ್ದಾರೆ. ಸ್ವೇಚ್ಛೆಯ ಉದ್ಬೋಧಕೇನ, ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನ ಪ್ರೇರಣೆಯಿಂದ ಸ್ವಂ ವಿಷ್ಣು ಪರಮಾತ್ಮ ನಮಗೆ ಸನ್ಮಾರ್ಗದಲ್ಲಿ ಸತ್ಕಾರ್ಯಗಳಲ್ಲಿ ಪ್ರೇರಣೆ ಮಾಡ್ತಕ್ಕಂಥವರು. ಸತ್ಕಾರ್ಯಗಳೇನೋ ಆದರೆ ನಿನ್ನೆ ಹೇಳಿದಂತೆ ಅದಕ್ಕೆ ಫಲವನ್ನು ಕೊಡ್ತಕ್ಕಂಥವನು ಕೂಡ ಪರಮಾತ್ಮನೇ. ಆದ್ದರಿಂದ ಪರಮಾತ್ಮನಿಗೆ ಸಾಕ್ಷಿ ಅಂತ ಕೂಡ ಕರೆದಿದ್ದಾರೆ. ನಮ್ಮ ಕರ್ಮಗಳಿಗೆ ಸಾಕ್ಷಿಯಾಗಿ ಆ ಪುಣ್ಯ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಫಲಂ ಅತಃ ಉಪಪತ್ತೇಹೇ ಅಂತ ತಿಳ್ಕೊಂಡಂತೇಳಿ 3ನೇ ಅಧ್ಯಾಯದ 2ನೇ ಪಾದದ 39ನೇ ಸೂತ್ರಕ್ಕೆ ಅನುಸಾರವಾಗಿ ಪರಮಾತ್ಮ ಕರ್ಮ ಮಾಡಿಸ್ತಾನೆ, ಕರ್ಮ ಫಲವನ್ನು ಕೊಡ್ತಾನೆ. ಕರ್ಮ ಮಾಡಿಸಿ ಫಲವನ್ನು ಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡಂತ ಹೆಸರು. ಅದಕ್ಕೆ ತತ್ಪಾಚಕ ಕಪಿಲೋಪಾಸಕೇನ ಅಂತ ತಿಳ್ಕೊಂಡಂತ ಹೇಳಿದ್ರು. ತತ್ಪಾಚಕ ಕಪಿಲೋಪಾಸಕ, ಕಪಿಲ ಕರ್ಮಪಾಚಕ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರವಚನ. ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಸಾಧನೆ ಮಾಡಿಸಿ ಸತ್ಕರ್ಮಗಳನ್ನು ಮಾಡಿಸಿ ಈ ಕರ್ಮಬಂಧನದಿಂದ ಮುಕ್ತನನ್ನಾಗಿ ಮಾಡಿ, ಸಂಸಾರ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ, ನಮ್ಮ ಕಡೆಯಿಂದ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯವಾದ ಕಾರ್ಯವನ್ನು ಮಾಡಿಸಿ ನಮ್ಮ ಸ್ವರೂಪ ಶರೀರದಲ್ಲಿದ್ದು ವಾಯುದೇವರನ್ನು ಇಟ್ಟು
ನಮ್ಮ ಸ್ವರೂಪ ಸುಖವನ್ನು ಪರಮಾತ್ಮ ಕೊಡ್ತಾನೆ. ಸ್ವತಃ ಸ್ವರೂಪ ಸುಖನಾಗಿದ್ದಾನೆ, ಸ್ವತಃ ಜಗತ್ಪಾಲಕನಾಗಿದ್ದಾನೆ, ಸ್ವತಃ ಜಗತ್ತನ್ನು ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳುವನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡಂಥ ಹೆಸರು. ಪರಮಾತ್ಮ ಕಪಿಲಾವತಾರವನ್ನು ತೆಗೆದುಕೊಂಡ. ಅವನ ಅವತಾರಕ್ಕೆ ನಿಮಿತ್ತರಾಗಿರ್ತಕ್ಕಂಥವರು ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಗಳು. ಭಗವಂತನಂತಹ ಒಳ್ಳೆಯ ಸದ್ಗುಣಿಗಳು, ಭಗವದ್ಭಕ್ತರು. ಭಗವಂತ ಅಂತ ನಾನು ಪಡೆಯೋದು ನಮ್ಮ ಕಡೆಯಿಂದ ಆಗೋದಿಲ್ಲ, ಮಾತು ಬೇರೆ. ಭಗವಂತನ ಅನುಗ್ರಹದಿಂದ ಸದ್ಗುಣಿಗಳಾದ ಮಕ್ಕಳನ್ನು ಪಡೆಯಬೇಕಾಗಿದ್ದರೆ ನಾವು ತಪಸ್ಸು ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು ಕೆಟ್ಟವರಾಗಿದ್ದಾರೆ, ನಮ್ಮ ತಪಸ್ಸು ಕಡಿಮೆ ಬಿದ್ದಿದೆ ಅಂತ ಅರ್ಥ. ನಮ್ಮ ಸಾಧನೆಯಲ್ಲಿ ಏನೋ ನ್ಯೂನತೆ ಆಗಿದೆ ಅಂತ ಅರ್ಥ. ನಮ್ಮ ಮಕ್ಕಳು ನಾಸ್ತಿಕರಾಗಿದ್ದಾರೆ, ನಾವು ಸರಿಯಾದ ರೀತಿಯಲ್ಲಿ ಜಪ ತಪಗಳನ್ನು ಮಾಡಲಿಲ್ಲ, ಅದಕ್ಕೋಸ್ಕರ ಹಾಗಾಗಿದೆ. ಅಷ್ಟೇ ಅಲ್ಲ, ಪುರುಷರು ಒಳ್ಳೆ ಮಕ್ಕಳಿಗೋಸ್ಕರ ಜಪತಪ ಮಾಡುವ ಜೊತೆಯಲ್ಲಿ ಅಂಥ ಮಗುವನ್ನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಹೊತ್ಕೊಳ್ತಕ್ಕಂಥ ಯೋಗ್ಯ ಹೆಂಡತಿಗೋಸ್ಕರವೂ ತಪಸ್ಸು ಮಾಡಬೇಕಾಗ್ತದೆ. ಹೌದು, ಒಳ್ಳೆ ಗಂಡ ಬೇಕು ಅಂದರೂ ತಪಸ್ಸು ಮಾಡಬೇಕು, ಒಳ್ಳೆ ಹೆಂಡತಿ ಬೇಕು ಅಂದರೂ ತಪಸ್ಸು ಮಾಡಬೇಕು. ಜೀವನದಲ್ಲಿ ಪತಿ ಪತ್ನಿಯರಲ್ಲಿ ಸಹಯೋಗ ಇಲ್ಲದೆ ಇದ್ದರೆ, ಜೀವನದಲ್ಲಿ ಗಂಡ ಹೆಂಡತಿಯರ ಸಹಕಾರ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದರೆ ಜೀವನ ನರಕ ಆಗ್ತದೆ. ಪ್ರತ್ಯೇಕ ಬೇರೆ ನರಕ ಬೇಕಾಗಿಲ್ಲ. ಅದಕ್ಕೋಸ್ಕರ ಸಣ್ಣವರಿದ್ದಾಗಿನಿಂದಲೂ ಕೂಡ ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮ ನನಗೆ ಒಳ್ಳೆಯ ಉತ್ತಮ ಗಂಡನನ್ನು ಕೊಡು, ಭಗವಂತ ಒಳ್ಳೆ ಹೆಂಡತಿಯನ್ನು ಕೊಡು ಅಂತ ತಿಳ್ಕೊಂಡಂತೇಳಿ. ಏನ್ರಿ, ಯಾರು ಒಳ್ಳೆ ಚಂದ ಕಾಣುವ ಸಿರಿವಂತರ ಮನೆ ಹುಡುಗಿನ ಮದುವೆ ಆದರೆ ಆಯ್ತಲ್ಲ. ಹೆಂಡತಿ ನನ್ನ ಸಾಧನೆಯ ಸಹಕಾರಿಣಿ, ನನ್ನ ಸಾಧನೆಗೆ ಜೊತೆಯಾಗಿ ಇದ್ದುಕೊಂಡು ನನ್ನ ಸಾಧನೆಯನ್ನು ಮುಂದುವರಿಸ್ತಕ್ಕಂಥವಳಾಗಬೇಕು. ಅದೇ ರೀತಿಯ ಗಂಡ ಅಂತಿಕೊಂಡಂತನ್ನೋನು ಕೇವಲ ಗಂಡ ಹೆಂಡತಿಯ ಸಂಬಂಧ ಶರೀರದ ಸುಖವಿಲ್ಲ, ಗಂಡ ಹೆಂಡತಿಯ ಸಂಬಂಧದ ಹಿಂದೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆ ಇದೆ. ನಾರಾಯಣ ಉಪನಿಷತ್ನಲ್ಲಿ ಗಂಡ ಹೆಂಡತಿಯ ಶರೀರ ಸಂಬಂಧವನ್ನು ಕೂಡ ಒಂದು ಯಜ್ಞ ಅಂತಿಕೊಂಡು ಹೇಳಿ ಕರೆದಿದ್ದಾರೆ. ಏನೋ ಸಂಬಂಧ ಅಶ್ಲೀಲ, ಅವುಗಳ ಮಾತೇ ಆಡಬಾರ್ದು. ಹೌದು, ನಾವು ಆ ರೀತಿಯಾಗಿರ್ತಕ್ಕಂಥ ಅವುಗಳ ಬಗ್ಗೆ ಒಂದು ತಿರಸ್ಕಾರ ಇತ್ತು ಆ ಸಂಬಂಧಕ್ಕೆ ಅಂತಂದರೆ ಈಗ ಚಿಂತೆ ಬರ್ತದೆ. ಆದರೆ ಲಕ್ಷ್ಮೀನಾರಾಯಣರೇ ನಮ್ಮಲ್ಲಿ ಇದ್ದುಕೊಂಡು ಲಕ್ಷ್ಮೀನಾರಾಯಣರ ಒಂದು ಅದ್ಭುತವಾದ ಲೀಲೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಇದ್ದರೆ
ಆಗ ಅದೊಂದು ಯಜ್ಞ ಅಂತ ತಿಳ್ಕೊಂಡು ಅಂತ ಹೇಳಿ ದಿನಾಲು ಈ ಜೀವನ ಯಜ್ಞವನ್ನು ಸ್ಮರಣ ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರ ಹೇಳ್ತಾರೆ. ಇದನ್ನು ತಿಳಿದುಕೊಳ್ತಕ್ಕಂಥ ವ್ಯಕ್ತಿ ಅದ್ಭುತ ಯಜ್ಞ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ನಾರಾಯಣ ಉಪನಿಷತ್ನಲ್ಲಿ ಒಂದು ಗದ್ಯ ಬರ್ತದೆ. ತಸ್ಯೈವಂ ವಿದುಷೋ ಯಜ್ಞಸ್ಯಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರಂ ಯುಧ್ಮಂ. ಅಲ್ಲಿ ಶ್ರದ್ಧಾ ಅಂತನ್ನೋಳು ಪತ್ನಿ, ಶರೀರ ಅಂತಿಕೊಂಡಂತನ್ನೋದು ಅಲ್ಲಿ ಆಹುತಿ ಮಾಡ್ತಕ್ಕಂಥ ಆಹುತಿ ದ್ರವ್ಯ. ನಮ್ಮ ತೊಡೆಗಳೇ ಯಜ್ಞ ಕುಂಡ ಇತ್ಯಾದಿ ವಿವರಣೆ ಅಲ್ಲಿ ಬರ್ತದೆ. ಆ ಮಂತ್ರವನ್ನು ಒಂದು ಸಲ ಕೇಳಿಬಿಡಿ, ಅರ್ಥವನ್ನು ಸಭಾ ಮಧ್ಯದಲ್ಲೆಲ್ಲ ಪ್ರತ್ಯೇಕವಾಗಿ ಗಂಭೀರವಾದ ಕರ್ಮದಲ್ಲಿ ಅಲ್ಲಿರ್ತಕ್ಕಂಥ ಅನುಸಂಧಾನ ಪುರಸ್ಸರವಾಗಿ ತಿಳಿದುಕೊಳ್ಳತಕ್ಕಂಥ ಕ್ರಮ. ಮಂತ್ರವನ್ನು ಕೇಳಿದರೂ ಕೂಡ ಆ ಯಜ್ಞದ ಭಾಗ ಬರ್ತದೆ. ನಮ್ಮ ಒಬ್ಬ ಶಿಷ್ಯ ಆ ಮಂತ್ರವನ್ನು ಹೇಳ್ತಾನೆ, ಕೇಳಿ. ತಸ್ಸೈವಂ ಹರಿ ಓಂ ತಸ್ಸೈವಂ ವಿದುಷೋ ಯಜ್ಞಸ್ಯಾತ್ಮಾ ಯಜಮಾನ ಶ್ರದ್ಧಾ ಪತ್ನಿ ಶರೀರಮಿದ್ಮಮುರೋವೆ ದಿರ್ಲೋಮಾನಿ ಬರ್ಹಿರ್ವೇದಶಿಖಾಹೃದಯಂ ಯೋಪಃ ಕಾಮ ಆಜ್ಯಂ ಮನ್ಯುಃ ಪಶುಸ್ತಪೋಗ್ನಿರ್ದಮಶಮ ಇತಾ ದಕ್ಷಿಣಾ ವಾಕ್ಖೋತಾ ಪ್ರಾಣ ಉದ್ಗಾತ ಚಕ್ಷುರಧ್ವರ್ಯುರ್ಮನೋ ಬ್ರಹ್ಮಾ ಶ್ರೋತ್ರಮಗ್ನೇದ್ಯಾವದ್ರಿಯತೆ ಸಾ ದೀಕ್ಷಾಯದಶ್ನಾತಿ ತದ್ದವಿರ್ಯತ್ ಪಿಬತಿ ತದಸ್ಯ ಸೋಮಪಾನಂ ಯದ್ರಮತೆ ತದುಪಸದೋ ಯತ್ ಸಂಚರತ್ಯುಪವಿಶತ್ ತಿಷ್ಠತೆ ಚ ಸ ಪ್ರವರ್ಗ್ಯೋ ಯನ್ಮುಖಂ ತದಾ ಹವನೀಯೋ ಯಾ ವ್ಯಾರತಿರಾರತಿರ್ಯದಸ್ಯ ವಿಜ್ಞಾನಂ ತಜ್ಜುಹೋತಿ ಯತ್ ಸಾಯಂ ಪ್ರಾತರತ್ತಿ ತತ್ ಸಮಿಧಂ ಯತ್ ಪ್ರಾತರ್ಮಧ್ಯಂ ದಿನಗುಂ ಸಾಯಂ ಚ ತಾನಿ ಸವನಾನಿ ಅಹೋರಾತ್ರೇ ತೇ ದರ್ಶಪೂರ್ಣಮಾಸೋ ಯೇ ಏರ್ಧಮಾಸಾಶ್ಚ ಮಾಸಾಶ್ಚ ತೇ ಚಾತುರ್ಮಾಸ್ಯ ನಿಯಋತವಸ್ತೆ ಪಶುಬಂಧಾಯೈ ಸಂವತ್ಸರಾಶ್ಚ ಪರಿವತ್ಸರಾಶ್ಚ ತೇ ಹರಗಣಾಃ ಸರ್ವವೇದಸಂವಾ ಏತತ್ ಸತ್ರಂ ಯನ್ಮರಣಂ ತದವಭೃತ ಏತದ್ವೈ ಜರಾಮರ್ಯಮಗ್ನಿಹೋತ್ರಗುಂ ಸತ್ರಂ ಯ ಏವಂ ವಿದ್ವಾ ನುದಗಯನೆ ಪ್ರಮೇಯತೆ ದೇವಾನಾಮೇವ ಮಹಿಮಾನಂ ಗತ್ವಾದಿತ್ಯಸ್ಯ ಸಾಯುಜ್ಯಂ ಗಚ್ಚತ್ಯತಯೋ ದಕ್ಷಿಣೆ ಪ್ರಮೇಯತೆ ಪಿತॄಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಗುಂ ಸಲೋಕತಾಮಾಪ್ನೋತೇತೋ ವೈ ಸೂರ್ಯ ಚಂದ್ರಮಸೋರ್ಮಹಿಮಾನೋ ಬ್ರಾಹ್ಮಣೋ ವಿದ್ವಾನಭಿಜಯತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಮಾಪ್ನೋತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಂ. ನಾರಾಯಣ ಮಹಾನಾರಾಯಣ ಉಪನಿಷತ್ತಿನ ಒಂದು ಭಾಗ. ನನ್ನ ಬೆಳಗ್ಗಿನಿಂದ ಸಾಯಂಕಾಲದ ಜೀವನ, ಗಂಡ ಹೆಂಡತಿಯ ಜೊತೆಯಾಗಿರ್ತಕ್ಕಂಥ ಜೀವನ, ಇದನ್ನು ಒಂದು ಯಜ್ಞದ ಕಲ್ಪನೆ, ಯಜ್ಞದಲ್ಲಿ ಬರಬೇಕಾಗಿರ್ತಕ್ಕಂತಹ ಸಕಲ ಸಂದರ್ಭವನ್ನು ಇದಕ್ಕೆ ಹೋಲಿಸಿ ತೋರಿಸಿದ್ದಾರೆ. ಇದೊಂದು ತತ್ವಜ್ಞಾನ. ಪ್ರತಿ ದಿವಸವೂ ಊಟದ ಪೂರ್ವದಲ್ಲಿ ತ್ರಿಸುಪರ್ಣ ಮತ್ತು ಈ ಮಹಾನಾರಾಯಣ ಉಪನಿಷತ್ತಿನ ಭಾಗವನ್ನು ಪಠನ ಮಾಡಬೇಕು. ಅಂದರೆ ನಾವು ಮಾಡುವ ಕ್ರಿಯೆಗಳು ಯಜ್ಞವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಶಾಸ್ತ್ರದಲ್ಲಿ ತಿಳಿಸಿ ಹೇಳಿದ್ದಾರೆ. ಅದಕ್ಕೋಸ್ಕರವೇ ಒಳ್ಳೆ ಹೆಂಡತಿ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ಕರ್ದಮ ಪ್ರಜಾಪತಿಗಳು 1000 ವರ್ಷ ಯಜ್ಞ ಮಾಡ್ತಾರೆ. ತನ್ನ ಸಾಧನೆಗೆ ಅನುಕೂಲವಾಗಿರ್ತಕ್ಕಂತಹ ಯೋಗ್ಯ ಪತ್ನಿ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ
ಭಗವಂತನಿಗೆ ವರ ಕೇಳ್ಕೊಳ್ತಾರೆ. 10,000 ವರ್ಷದ ನಂತರ ಪ್ರಕಟನಾದ ಭಗವಂತನಿಗೆ ಪರಮಾತ್ಮ ಒಳ್ಳೆ ಹೆಂಡತಿಯನ್ನು ಕೊಡು ಅಂತ ಕೇಳ್ತಾರೆ. ಅಂದರೆ ಪತಿ ಪತ್ನಿಯ ಸಂಬಂಧದಲ್ಲಿ ಎಂಥ ಒಂದು ಅದ್ಭುತವಾದ ಸಾಧನೆ ಇದೆ ಅಂತ ಅನ್ನೋದು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ದೇವಹೂತಿ ತನ್ನ ಗಂಡನ ಸಾಧನೆಗೆ ತಾನು ಸಹಕಾರಿಯಾಗಬೇಕು ಅಂತ ತಿಳ್ಕೊಂಡಂತೇಳಿ 12 ವರ್ಷ ಪೂರ್ತಿ ಆಶ್ರಮದ ಜವಾಬ್ದಾರಿಯನ್ನು ತೆಗೆದುಕೊಂಡು ತನ್ನ ಶರೀರವನ್ನು ಗಂಧ ತೆಗೆದಂತೆ ತೆಗೆದಿದ್ದಾಳೆ. ಸಕಲ ಕಷ್ಟಗಳನ್ನು ಅನುಭವಿಸಿ ಆಶ್ರಮವನ್ನು ಸುವ್ಯವಸ್ಥಿತವಾಗಿಟ್ಟುಕೊಂಡಿದ್ದಾಳೆ. ಆ 12 ವರ್ಷದ ತಪಸ್ಸಿನಿಂದ ಸಿದ್ಧಿಯನ್ನು ಪಡೆದ ಕರ್ದಮರು ತಮ್ಮ ಪತ್ನಿಯ ಮಾಡಿದ ಈ ಸೇವೆಗೆ ಅನುಸಾರವಾಗಿ ಅವಳಿಗೆ ಬೇಡಿದ ಸುಖಗಳನ್ನು ಕೊಡೋದಕ್ಕೋಸ್ಕರ ತಮ್ಮಿಬ್ಬರಿಗೂ ಪುನಃ ತಾರುಣ್ಯವನ್ನು ತಂದುಕೊಂಡು ಅದ್ಭುತವಾಗಿರ್ತಕ್ಕಂಥ ಒಂದು ನೀರಿನಲ್ಲಿಯೂ ಆಕಾಶದಲ್ಲಿಯೂ ನೆಲದಲ್ಲಿಯೂ ಸಂಚಾರಿಯಾಗಿರ್ತಕ್ಕಂಥ 9 ಅಂತಸ್ತಿನ ಒಂದು ಮನೆಯನ್ನು ನಿರ್ಮಿಸಿ 9 ಶರೀರಗಳಿಂದ ಪ್ರತಿಯೊಂದು ಅಂತಸ್ತಿನಲ್ಲಿ ಸಕಲ ಸುಖಭೋಗಗಳನ್ನು ಗಂಡ ಹೆಂಡತಿ ಮಾಡಿದ್ದಾರೆ. 9 ಜನ ಹೆಣ್ಮಕ್ಕಳು ಹುಟ್ಟಿದ ನಂತರ ಹೆಣ್ಣು ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ, ಆನಂತರ ಮದುವೆ, ಆನಂತರ ಅವರ ಬಾಣಂತನ ಇತ್ಯಾದಿಗಳೆಲ್ಲ. ಈ ಸಂಸಾರ ಜಂಜಾಟ ಬೇಡ ಅಂತೇಳಿ ತಪಸ್ಸಿಗೆ ಹೊರಟು ನಿಂತರೆ ದೇವಹೂತಿ ನೆನಪು ಮಾಡಿಕೊಳ್ತಾಳೆ, ಪರಮಾತ್ಮ ನಿಮ್ಮಲ್ಲಿ ಅವತರಿಸ್ತಾನೆ ಅಂತ ಹೇಳಿದ್ದಾನೆ ಅಂತಂದಾಗ ಭಗವಂತ ಅವತರಿಸುವವರೆಗೂ ಕರ್ದಮರು ಇದ್ದು ಕಪಿಲ ಅವತರಿಸಿದಾಗ ಅವನ ಅನುಜ್ಞೆಯನ್ನು ತೆಗೆದುಕೊಂಡು ತಪಸ್ಸಿಗೆ ಹೋಗಿದ್ದಾರೆ. ಪರಮಾತ್ಮ ಕಪಿಲನಾಗಿ ಅವತಾರ ತೆಗೆದುಕೊಂಡ. ಯಾಕೆ? ಜಗತ್ತಿಗೆ ತತ್ವಜ್ಞಾನ, ಮೋಕ್ಷಪ್ರದವಾದ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಕಪಿಲನ ಅಂತ ತಿಳ್ಕೊಂಡಂತ ಹೆಸರಿನಿಂದ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೆ ಜ್ಞಾನೈರ್ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಸುಖಾತ್ ಅನಂತಾತ್ ಪಾಲನಾತ್ ಲಾಲನಾಚ್ಚ ಯಂ ವೈ ದೇವಂ ಕಪಿಲಂ ಉದಾಹರಂತಿ. ಗೀತಾ ಭಾಷ್ಯದ 10ನೇ ಅಧ್ಯಾಯದ 26ನೇ ಶ್ಲೋಕದ ಸಿದ್ಧಾನಾಂ ಕಪಿಲೋ ಮುನಿ ಅನ್ನುವ ಭಗವದ್ಗೀತೆಯ ವಾಕ್ಯಕ್ಕೆ ವ್ಯಾಖ್ಯಾನ ಬರೆಯುವಾಗ ಶ್ರೀಮದಾಚಾರ್ಯರು ವಾಭ್ರವ್ಯ ಶಾಖಾ ಅಂತಕ್ಕಂಥ ಒಂದು ಶ್ರುತಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ. ಪರಮಾತ್ಮ ಅಗ್ರೆ ಕೃತಿಯುಗದಲ್ಲಿ ಋಷಿಗಳ ಮನೆಯಲ್ಲಿ ಅವತಾರವನ್ನು ತೆಗೆದುಕೊಂಡ. ಸರ್ವಜ್ಞನಾಗಿದ್ದ ಅವನಿಗೆ ಭೂತ ಭವಿಷ್ಯದ ವರ್ತಮಾನಗಳ ಎಲ್ಲವೂ ಜ್ಞಾನವೂ ಇತ್ತು. ಜ್ಞಾನಕ್ಕೋಸ್ಕರವೇ ಅವತರಿಸಿದ ವ್ಯಕ್ತಿ ಅವನು ಕೇವಲ ಮನುಷ್ಯನಾಗಿರಲಿಲ್ಲ, ಮನುಷ್ಯನಂತೆ ಸಾಮಾನ್ಯನಾಗಿರಲಿಲ್ಲ, ಅನಂತ ಸುಖ ಸ್ವರೂಪನಾದ್ದರಿಂದಾಗಿ ಅವನಿಗೆ ಕಮ್ ಅಂತಿಕೊಂಡಂತ ಹೆಸರು. ಕಮ್ ಅಂತಂದರೆ ಅನಂತ ಸುಖ ಸ್ವರೂಪ ಅಂತ ಹೇಳ್ತಾರೆ. ಪಿ ಅಂತಿಕೊಂಡಂತಂದರೆ ಜಗತ್ಪಾಲಕ ಅಂತ ಅರ್ಥ. ಜಗತ್ತನ್ನು ಹುಟ್ಟಿಸಿ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಗತ್ಪಾಲಕನು ಅವನೇ. ಪ್ರಳಯ ಕಾಲದಲ್ಲಿ ಲೀಯತೆ ಇತಿಲ್ಲ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗಿ ಹಾಕ್ತಾನೆ. ಆದ್ದರಿಂದಾಗಿ ಅವನಿಗೆ ಲ ಅಂತಿಕೊಂಡಂತ ಹೆಸರು.
ಹೀಗಾಗಿ ಕಪಿಲ ಸುಖಸ್ವರೂಪನಾಗಿ, ಜಗತ್ ರಕ್ಷಕನಾಗಿ, ಜಗತ್ ಪ್ರಳಯಕರ್ತೃವಾಗಿ ಇರುವ ಶ್ರೀಹರಿಗೆ ಕಪಿಲ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಕಪಿಲ ಕರ್ಮಪಾಚಕ ಅಂತ ತಿಳ್ಕೊಂಡಂತೇಳಿ ತತ್ಪಾಚಕ ಕಪಿಲೋಪದೇಶೇನ ಕಪಿಲೋಪಾಸಕೇನ ಅಂತ ತಿಳ್ಕೊಂಡಂತೇಳಿ ಒಂದು ವಾಕ್ಯವನ್ನು ಇಡ್ತಾ ಇದ್ದ ರಾಘವೇಂದ್ರ ಸ್ವಾಮಿಗಳು. ತತ್ಪಾಚಕ ಅಂತಿಕೊಂಡಂತೆ ನಾವು ಮಾಡಿದ ಕರ್ಮದಕ್ಕೆ ಅನುಸಾರವಾಗಿ ಫಲವನ್ನು ಕೊಟ್ಟು, ಹೇಗೆ ವಸ್ತುವನ್ನು ಕಾಳನ್ನು ಚೆನ್ನಾಗಿ ಬೇಯಿಸಿದ ಮೇಲೆ ಪಚನ ಮಾಡಿದ ಮೇಲೆ ಅದು ಹೇಗೆ ಸ್ವೀಕರಿಸುವುದಕ್ಕೆ ಸುಖಕರವಾಗ್ತದೆಯೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳನ್ನು ಜ್ಞಾನಾತ್ಮಕವಾಗಿ ಮಾಡಿದಾಗ ಬಂಧಕವಾದ ಕರ್ಮಗಳೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನಕವಾಗಿ ನಮ್ಮ ಸ್ವರೂಪ ಸುಖಕ್ಕೆ ಕಾರಣವಾಗ್ತದೆ. ಆದ್ದರಿಂದಾಗಿ ಕರ್ಮಪಾಚಕನಾದ್ದರಿಂದಾಗಿ ಇಂತಹ ಕಾರ್ಯವನ್ನು ಮಾಡುವ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಈ ವಾಕ್ಯಕ್ಕೆ ಆಚಾರ್ಯರ ಈ ಭಾಷೆಗೆ ವಾಕ್ಯವನ್ನು ಬರುತ್ತಾ ಟೀಕಾಕೃತ್ಪಾದರು ಗೀತಾ ತಾತ್ಪರ್ಯ ನ್ಯಾಯದೀಪಿಕಾದಲ್ಲಿ ಕಂ ಸುಖಂ ಪಿಬತಿ ಲೀಲೆಯ, ಪರಮಾತ್ಮ ಸ್ವರೂಪ ಸುಖವನ್ನು, ನಮ್ಮೆಲ್ಲರ ಪುಣ್ಯದ ಸುಖವನ್ನು, ಸ್ವಾಖ್ಯರ ಸ್ವರೂಪವಾದಂಥ ಸುಖವನ್ನು ಆಟ ಆಡ್ತಾ ಆಡ್ತಾ ಸುಲಭವಾಗಿ ಪಾನ ಮಾಡ್ತಾನೆ. ಏನ್ರಿ ಸುಖವನ್ನು ಸುಲಭವಾಗಿ ಪಾನ ಮಾಡ್ತಾನೆ, ಇದನ್ನು ದೊಡ್ಡ ಸ್ಥಿತಿ. ಹೌದು, ನಿಮಗೆ ಸುಖ ಪ್ರಾರಬ್ಧ ಇದೆ ಅಂತ ತಿಳ್ಕೊಂಡಂತೇಳಿ ನೀವು ಬಹಳ ದಾನ ಮಾಡಿರಿ ಅಂತ ತಿಳ್ಕೊಂಡಂತೇಳಿ ದೇವರು ನಿಮ್ಮ ಎದುರಿಗೆ 100 ಬುಂದೇಲಾಡುಗಳನ್ನಿಟ್ಟು ನಿನ್ನ ಪುಣ್ಯ ಇಷ್ಟಿದೆ, ಇಷ್ಟು ದಾನ ಮಾಡಿದ್ವಿ ತಿನ್ನೀಗ ತಗೊಂಡು ಹೇಳಿದರೆ ನಮಗೆ 100 ಬಂದೂಲಾಡು ತಿನ್ಲಿಕ್ಕೆ ಆಗ್ತದೆಯಾ? ಬುಂದೇಲಾಡು ತಿನ್ನೋದು ಸುಖಕರ, ಅದೇ 100 ಕರ್ಮದ ಫಲವಾದ ಬಂದ 100 ಬುಂದೇಲಾಡುಗಳನ್ನು ನಾನು ತಿನ್ನಲಿಕ್ಕಾಗ್ತದೆ? ಪರಮಾತ್ಮ ಅನಂತ ಜೀವರಾಶಿಗಳ ಅವರು ಮಾಡಿದ ಪುಣ್ಯಕರ್ಮಗಳ ಫಲವನ್ನು ತಾನು ಸುಲಭವಾಗಿ ಸ್ವೀಕರಿಸುವುದಲ್ಲದೆ ಅದನ್ನು ಸುಲಭವಾಗಿ ಅನುಭವಿಸುವ ಶಕ್ತಿಯನ್ನು ವಾಯುದೇವರಿಗೂ ಕೂಡ ಕೊಡ್ತಾನೆ. ಅದನ್ನು ಹಿಂದಿನ ವಾಕ್ಯಗಳ ವಿವರಣೆ ಸಂದರ್ಭದಲ್ಲಿ ನೋಡಿದ್ದೀರಿ. ಇದಕ್ಕೇನೆ ಸಹಭೋಗ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಕಂ ಸುಖಂ ಪಿಬತಿ ಲೀಲೆಯ ಇತಿ ಕಪಿಲ ಅಂತ ತಿಳ್ಕೊಂಡಂಥೇಳಿ ನ್ಯಾಯದೀಪಿಕಾದಲ್ಲಿ ಟೀಕಾಕೃತ್ಪಾದರು ಅನುವಾದ ಬರೀತಾರೆ. ಇಲ್ಲ ಮತ್ತು ಇದಕ್ಕೇನಾದರೂ ಪ್ರಮಾಣ ಇದೆಯಾ ಅಂತ ಕೇಳಿದ್ರೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ವಿಭೂತಿ ತತ್ವ ಅಂತ ತಿಳ್ಕೊಂಡಂತನ್ನುವ ಗ್ರಂಥದ ಉದಾಹರಣೆಯನ್ನು ಕೊಡ್ತಾ ಸುಖಂ ಪಿಬನ್ ಲೀಲೆಯೇವ ಇತಿ ಕಪಿಲಃ, ಅನಂತ ಜೀವರಾಶಿಗಳ ಪುಣ್ಯದ ಸುಖವನ್ನು ಪರಮಾತ್ಮ ತಾನು ಅದನ್ನು ಅಪ್ರಾಕೃತವಾದ ರೂಪವನ್ನು ತರಿಸಿಕೊಂಡು ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ವಾಯುದೇವರು ಈ ಕಪಿಲನ ಉಪಾಸನೆ ಎಷ್ಟು ರೀತಿಯಿಂದ ಮಾಡ್ತಾರೆ ಅದರಲ್ಲಿ ಕೆಲವು ಉದಾಹರಣೆಗಳು ಎಲ್ಲ ನಮಗೂ ಗೊತ್ತಿಲ್ಲ. ಅವ್ರು ಹೇಳಿದ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಹೇಳಿದ್ದ ಅರ್ಥ ಮಾತ್ರ ನಮಗೆ ಕೆಲವು ಮಾತ್ರ ಗೊತ್ತಿದೆ. ಕಮ್ ಅಂತಂದರೆ ಚತುರ್ಮುಖನನ್ನು, ಕಮ್ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತಿಕೊಂಡಂತೇಳಿ ಹೆಸರು. ಚತುರ್ಮುಖನನ್ನು ಅತಿಶಯೇನ ವಿಶೇಷವಾಗಿ ಪಾತಿ, ಚತುರ್ಮುಖಂ ಅತಿಶಯೇನ ಪಾತಿ,
ಬ್ರಹ್ಮದೇವರನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲಹಿಸ್ತಾನೆ ಪರಮಾತ್ಮ. ನಮ್ಮನ್ನು ಸಾಕ್ತಾನೆ. ಏನೋ ಮೂರ್ಖಗಳ ಯಾವಾಗಾರು ಒಮ್ಮೆ ನೆನೆಸ್ತಾರೆ, ನನ್ನ ಉಳಿದೊಳ್ಳೆ ಕಾಲ ಸಂಸಾರದ ಬಿದ್ದಿರ್ತಾರೆ ಅಂಥೇಳಿ ನಮ್ಮನ್ನು ಪಾಲನೆ ಮಾಡಿದರೆ ಬ್ರಹ್ಮದೇವರ ಮೇಲೆ ಭಾಳ ಪ್ರೀತಿ ಪರಮಾತ್ಮನಿಗೆ. ಇಂಥ ಅದ್ಭುತ ಪುತ್ರ ನನ್ನ ಆಜ್ಞೆಯಿಂದ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ ಅಂತಂದರೆ ಎಷ್ಟು ಸಂತೋಷದಿಂದ ಅವರನ್ನು, ವಿಶೇಷ ಸಂತೋಷದಿಂದ ಅವರನ್ನು ಪಾಲನೆ ಮಾಡ್ತಾ ಇರಬೇಕು. ಆದ್ದರಿಂದ ಕ ಅಂದರೆ ಬ್ರಹ್ಮದೇವರು, ಪಾಲಯತಿ, ಪಾತಿ ಸಂರಕ್ಷಣೆ ಮಾಡ್ತಾನೆ, ಕಪ ತೃತೀಯ ಅತಿಶಯ ಅಂತ ತಿಳ್ಕೊಂಡು ಅಂತ ಹೇಳಿ ಮೂರನೇ ಅಕ್ಷರ ಇಲ್ಲಿ ವಿಶೇಷವಾದ ರೀತಿಯಲ್ಲಿ ಪ್ರತ್ಯಯವಾಗಿ ಬರ್ತದೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಕಪ ಹೋಗಿ ಕಪಿ ಅಂತ ಆಗ್ತದೆ. ಲಾತಿ ಅವನನ್ನು ಪಾಲನೆ ಮಾಡೋದಷ್ಟೇ ಅಲ್ಲ, ತನ್ನ ಶ್ರೇಷ್ಠ ಭಕ್ತನನ್ನಾಗಿ ಲಾತಿ ಮಾಡುತ್ತಾನೆ. ಲ ದಾನೆ, ಲ ಆದಾನೆ ಅಂತ ತಿಳ್ಕೊಂಡಂಥ ಹೆಸರು. ಅವನನ್ನು ತನ್ನ ಅತ್ಯಂತ ಪ್ರಿಯ ಭಕ್ತನನ್ನಾಗಿ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ಹೆಸರು. ಬ್ರಹ್ಮದೇವರನ್ನು ಪ್ರೀತಿಯಿಂದ ಪಾಲನೆ ಮಾಡುವುದಲ್ಲದೆ ಬ್ರಹ್ಮದೇವರಿಗೆ ತನ್ನ ಪರಮಭಕ್ತನನ್ನಾಗಿ ಮಾಡಿಕೊಳ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಷ್ಟೇ ಅಲ್ಲ, ಕಮ್ ಅಂತಂದರೆ ಸ್ವರೂಪ ಸುಖ. ಸ್ವರೂಪ ಸುಖವನ್ನು ನಮಗೆ ತಂದು ಕೊಡ್ತಾನೆ, ತಾನು ಅನುಭವಿಸಿ ನಮಗೆ ತಂದು ಕೊಡ್ತಾನೆ. ಆದ್ದರಿಂದಲೂ ಕೂಡ ಕಪಿಲ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಕಮ್ ಅಂದರೆ ಸ್ವರೂಪಾತ್ಮಕಂ ಸುಖಂ, ನೀಳಂ ಸುಖಂ ಕ ಇತ್ಯುಕ್ತ ಅಂತ ತಿಳ್ಕೊಂಡು ಅಂತೇಳಿ ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯರು ಕಮ್ ಅಂದರೆ ಸ್ವರೂಪ ಸುಖ ಅಂತ ತಿಳ್ಕೊಂಡಿದ್ದಾರೆ. ಕಂ ಸ್ವರೂಪ ಸುಖವನ್ನು ಪರಮಾತ್ಮ ತಾನು ಆ ಸುಖವನ್ನು ಅನುಭವಿಸಿ ನಮಗೆ ಸುಖವನ್ನು ಕೊಡ್ತಾನೆ, ನಮ್ಮನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ಹೇಳಿ ಕಂ ಅಸ್ಮತ್ ಸ್ವರೂಪ ಸುಖಂ ಪಾತಿ ಸ್ವೀಕರೋತಿ ತಥಾ ಅಸ್ಮಾನ್ ಪರಮಭಕ್ತಾನ್ ಕೃತ್ವ ಮೋಕ್ಷಂ ನಯತಿ ಇತಿ ಲಹ ಕಪಿಲಃ. ಪರಮಾತ್ಮ ಎಷ್ಟು ಉಪಕಾರ ಮಾಡ್ತಾನೆ. ಏನು ಮಾಡಿದ್ದೇವೆ ಪರಮಾತ್ಮನಿಗೆ ನಾವು? ಏನು ಮಾಡಿಲ್ಲ. ಅಷ್ಟೇ ಅಲ್ಲ, ಸೂರ್ಯನಲ್ಲಿದ್ದುಕೊಂಡು ಸಮುದ್ರ ನೀರನ್ನು ಶೋಷಣೆ ಮಾಡಿ ಅವುಗಳನ್ನು ಬಾಷ್ಪೀಕರಣ ಮಾಡಿ ಮೋಡ ಮಾಡಿ ಮತ್ತೆ ಮಳೆ ರೂಪದಿಂದ ಕೊಟ್ಟು ಜಗತ್ತಿನ ಪಾಲನೆ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡು ಅಂತ ಹೇಳಿದರು. ಕಂ ಸಮುದ್ರಾದೀನಾಂ ಜಲಂ ಪಿಬತಿ ಇತಿ ಕಪಿಲ. ಸೂರ್ಯನಲ್ಲಿ ನಿಂತುಕೊಂಡು ಅದನ್ನು ಕುಡಿತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಕಪಿ. ಅಷ್ಟೇ ಅಲ್ಲ, ಅದನ್ನು ಮತ್ತೆ ಪುನಃ ನಮಗೆ ತಂದು ಕೊಡ್ತಾನೆ, ಲಾತಿ ತಂದು ಕೊಡ್ತಾನೆ. ಸೂರ್ಯಾಂತರ್ಗತ ನಾರಾಯಣನಿಗೆ ಸಂಪೂರ್ಣ ಸಮುದ್ರದ ನೀರನ್ನು ಕುಡಿಯುವ ಸಾಮರ್ಥ್ಯ ಇದೆ. ತಾನು ಶುದ್ಧ ಜಲವನ್ನು ನಿರ್ಮಾಣ ಮಾಡಿ ಕ್ಷೀರಸಾಗರವನ್ನು ಮಾಡಿ ಅದರಲ್ಲಿ ಪೌಡಿಸಿದ್ದಾನೆ. ಅವನ ನೀರಿಗೇನು ಕಡಿಮೆ ಇಲ್ಲ. ಆದರೆ ನಾವು ಪರಮಾತ್ಮನ ಪೂಜೆಗೆ ಒಂದು ಸಣ್ಣ ಕಲಶ, ಬಹಳ ದೊಡ್ಡ ಕಲಶ, ಆ ಕಲಶದಲ್ಲಿ ಮಾಡಿ ಆ ನೀರನ್ನು ಅಭಿಷೇಕ ಅಂತ ಮಾಡಿದರೂ ಕೂಡ ಕೊಡಪ್ಪ ಕೊಡು ಅಂತೇಳಿ ನಾವು ತಂದಿರತಕ್ಕಂಥ ಜಲವನ್ನು ಲಾತಿ ಆದತ್ತೆ ಸ್ವೀಕಾರ ಮಾಡ್ತಾನೆ.
ನಮ್ಮಂಥವ್ರಾಗಿದ್ದರೆ ನಾನು ಸಮುದ್ರ ನೀರೇ ಮನೆಯಾಗಿ ಇಟ್ಕೊಂಡಿನೋ, ನಿಮ್ದೇನು ಬೇಕೋ ಹಂಗೆ ಬೇಕಾಗಿಲ್ಲೋ. ಇಲ್ಲ, ಪರಮಾತ್ಮ ಸಂಪೂರ್ಣ ಸೂರ್ಯನಲ್ಲಿದ್ದುಕೊಂಡು ಬಾಷ್ಪೀಕರಣದಿಂದ ಸಮುದ್ರದ ನೀರನ್ನು ಕುಡಿಯತಕ್ಕಂಥ ಸಮರ್ಥವಿದ್ದು, ಅಷ್ಟು ಸಮರ್ಥವಾದ ನೀರನ್ನು ಜಗತ್ತಿಗೆ ಕೊಡುವ ಸಾಮರ್ಥ್ಯ ಇದ್ದರೂ ನಾವು ಭಕ್ತಿಯಿಂದ ಕೊಟ್ಟಿರ್ತಕ್ಕಂತಹ ಒಂದು ಲೋಟ ನೀರು ಅಭಿಷೇಕವನ್ನು ಸ್ವೀಕಾರ ಮಾಡ್ತಾನೆ. ನಾವು ಒಂದು ಲೋಟದಲ್ಲಿಟ್ಟ ನೀರನ್ನು ಸ್ವೀಕಾರ ಮಾಡ್ತಾನೆ, ಭಕ್ತ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಂತೇಳಿ. ಭಕ್ತರ ಮೇಲೆ ಅತ್ಯಂತ ಪ್ರೀತಿ, ಭಕ್ತವತ್ಸಲನಾಗಿದ್ದರಿಂದಾಗಿ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ತಿಳ್ಕೊಂಡಂತಂದಿದ್ದಾರೆ. ಅಷ್ಟೇ ಅಲ್ಲ, ಪರಮಾತ್ಮ ಸಮುದ್ರದ ನೀರನ್ನು ಸ್ವೀಕರಿಸ್ತಾನೆ, ಅವನೇ ಸೂರ್ಯನಲ್ಲಿ ಇದ್ದುಕೊಂಡು ಸ್ವೀಕರಿಸ್ತಾನೆ ಅಂತನ್ನೋದಕ್ಕೋಸ್ಕರ ಕರ್ಮ ನಿರ್ಣಯ ಅಂತಿಕೊಂಡಂತನ್ನುವ ನಮ್ಮ ಆಚಾರ್ಯರ ಗ್ರಂಥದಲ್ಲಿ ಒಂದು ಶ್ರುತಿಯ ಉದಾಹರಣೆ ಕೊಟ್ಟರೆ ಹೇಳ್ತಾರೆ. ಯಾ ನದ್ಯಃ ಸುಷ್ಟು ಅಪಾಂ ದೋಹನಕರ್ತ್ರ್ಯಃ ಇಂದ್ರಾಯ ಇಂದ್ರಸ್ಯ ಪಾತವೇ. ಯಾ ನದ್ಯಸ್ಸುಷ್ಟು ಅಪಾಂ ದೋಹಕರ್ತ್ಯಃ ಇಂದ್ರಾಯ ಇಂದ್ರಸ್ಯ ಪಾತವೇ ಅಪಸ್ಫುರಂ. ಯಾ ನದ್ಯಸ್ಸುಷ್ಟು ಅಪಾಂ ಇಂದ್ರಾಯ ಇಂದ್ರಸ್ಯ ಪಾತವೇ ಅಪಸ್ಫುರಂ ಅಂತ ತಿಳ್ಕೊಂಡಂತಕ್ಕಂತಹ ಒಂದು ವೇದ ಮಂತ್ರದಲ್ಲಿ ನದಿಗಳಲ್ಲಿ ಇರ್ತಕ್ಕಂತಹ ಆ ನೀರನ್ನು ಕೂಡ ಪರಮಾತ್ಮ ತಾನು ಇಂದ್ರಾಯ, ತನ್ನ ಭಕ್ತನಾಗಿರ್ತಕ್ಕಂತಹ ವಾಯುದೇವರಿಗೋಸ್ಕರ ಅವನಿಗೆ ಇದನ್ನು ಕೊಟ್ಟು ತೃಪ್ತಿ ಮಾಡಿ ಅವನಿಂದ ಜಗತ್ತಿಗೆ ಉಪಕಾರವಾಗುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಷ್ಟೇ ಅಲ್ಲ, ಭೂತಾದಿಭೂತಃ ಅಂಬು ನಿಧಾನ ಮಧ್ವೇ ಭೂತ್ವಾ ಹರಿಸ್ಸರ್ವಹರೋತಿ ಧಾಮ್ನಾ ಅಗಾಧಮಂಬೋ ವಿದದಾತಿ ಭಸ್ಮ ಯೋ ವಾಡವಾಗ್ನಿರ್ಹರಿರ್ವಿಚಿಂತ್ಯ. ಕರ್ಮನಿರ್ಣಯ ವ್ಯಾಖ್ಯಾನದಲ್ಲಿ ಈ ಮಾತು ಹೇಳ್ತಾರೆ. ಪರಮಾತ್ಮ ಕಮ್ ಅಂದರೆ ನೀರು, ಸಮುದ್ರದ ನೀರನ್ನು ಸೂರ್ಯನಲ್ಲಿದ್ದುಕೊಂಡು ಬಾಷ್ಪೀಕರಣ ರೀತಿಯಿಂದ ಕುಡಿದು ಮಳೆಯ ರೂಪದಿಂದ ಕೊಟ್ಟರೆ, ನೂರಾರು ನದಿಗಳು ಬಂದರೂ ಕೂಡ ಆ ನದಿಯ ನೀರು ಉಕ್ಕಿ ಹರಿದು ಜಗತ್ತಿಗೆ ನಾಶಕರವಾಗಬಾರ್ದು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ವಡವಾನಲನಾಗಿ, ವಾಡವಾಗ್ನಿಯಾಗಿ, ಅದಕ್ಕೆ ವಡವಾನಲ ಅಂತ ಕೂಡ ಹೆಸರು, ಸಮುದ್ರದಲ್ಲಿದ್ದು ಆ ಎಲ್ಲ ನೀರನ್ನು ಶೋಷಿಸ್ತಾನೆ. 1000 ನದಿಗಳು ಬಂದು ಸೇರಿದರೂ ಸಮುದ್ರ ಉಕ್ಕೇರುವುದಿಲ್ಲ. ಆದರೆ ನಿಮ್ಮ ಪಾಪ ಹೆಚ್ಚಾಯಿತು ಅಂತಿಕೊಂಡಂತಂದರೆ ಸ್ವೀಕರಿಸಿದ ನೀರನ್ನೆಲ್ಲ ವಾಡವಾಗ್ನಿ ರೂಪನಾಗಿರ್ತಕ್ಕಂಥ ನರಸಿಂಹ ಒಮ್ಮೆಲೆ ಹೊರಗೆ ಹಾಕ್ತಾನೆ, ಸುನಾಮಿ ಬರ್ತದೆ, ದೇಶಗಳು ಮುಳುಗಿ ಹೋಗ್ತವೆ. ಆದರೆ ಸರ್ವಸಾಮಾನ್ಯವಾಗಿ ತನ್ನ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಅಂತ ಕೂಡ ಅಂತೇಳಿ ಕಂ ಸಮುದ್ರ ಜಲಂ ಪಾತಿ ವಾಡವಾಗ್ನಿ ರೂಪೇಣ ಸ್ವೀಕರೋತಿ ಭಸ್ಮಸಾತ್ ಕರೋತಿ ನರಸಿಂಹ ರೂಪೇಣ ತಜ್ಜಲಂ ಪಿಬತಿ ಜಗತ್ ಕಲ್ಯಾಣಾರ್ಥಂ ಲಾತಿ ಆನೇತೀತ್ಯ ಕಪಿಲಃ ಪರಮಾತ್ಮ. ಕರ್ಮ ನಿರ್ಣಯದ ಸಂದರ್ಭದಲ್ಲಿ ಈ ವಿವರಣೆಯನ್ನು ಅಲ್ಲಿ ಕುಳಿಸಿಟ್ಟಿದ್ದಾರೆ. ಇಂಥ ಸಮುದ್ರವನ್ನೇ ಶೋಷಿಸುವ ಪರಮಾತ್ಮ ನಾವು ದೇವರ ನೈವೇದ್ಯಕ್ಕೆ ಒಂದು ಲೋಟದಲ್ಲಿ ನೀರನ್ನು ಇಟ್ಟು ಒಂದು ತುಳಸಿ ದಳ ಹಾಕಿ ನೈವೇದ್ಯ ಕೊಟ್ಟರೆ ಪರಮಾತ್ಮ ಅದನ್ನು ಎಷ್ಟು 6 ರಸ ಷಡ್ರಸ ಸಹಿತವಾದ ಪಂಚಪಕ್ವಾನ್ನ ಸಹಿತವಾದ ಭೋಜನ ಅಂತ ತಿಳ್ಕೊಂಡು ಅಂತೇಳಿ ಆ ನೀರನ್ನು ಸ್ವೀಕಾರ ಮಾಡ್ತಾನೆ.
ಆದ್ದರಿಂದ ಕಪಿಲ ಅಂತಿಕೊಂಡವನಿಗೆ. ತುಳಸೀದಳ ಸಮ್ಮಿಶ್ರಂ ಜಲಂ ಯಸ್ತು ಪ್ರಯಚ್ಛತಿ. ತುಳಸೀದಳ ಸಹಿತವಾದ ನೀರನ್ನು ಯಾರು ಅಭಿಷೇಕ ರೂಪದಿಂದಲೂ ನೈವೇದ್ಯ ರೂಪದಿಂದಲೂ ಕೊಡ್ತಾರೆ. ಕರೋತಿ ಕಮಲಾಕಾಂತಃ, ಪರಮಾತ್ಮ ಆ ನೀರನ್ನೇ ದಿವ್ಯಾನ್ನಂ ಷಡ್ರಸಾತ್ಮಕಂ, 6 ತರಹದ ಸಕಲ ರಸಗಳಿಂದ ಯುಕ್ತವಾದ ದಿವ್ಯವಾದಂಥ ಪಕ್ವಾನ್ನಗಳನ್ನಾಗಿ ಮಾಡಿಕೊಂಡು ಅಷ್ಟು ಸುಖದಿಂದ ಅದನ್ನು ಕುಡಿತಾನೆ, ನಮ್ಮನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಕಪಿಲ ಅಂತ ತಿಳ್ಕೊಂಡಂತಾಳೆ. ಯಾವನು ಸಮುದ್ರ ಮಧ್ಯದಲ್ಲಿದ್ದುಕೊಂಡು ಸಮುದ್ರವನ್ನೇ ಶೋಷಿಸುವ ಕುಡಿಯುವ ಸಾಮರ್ಥ್ಯ ಇದ್ದಾನೆ, ಅವನಿಗೆ ಒಂದು ಲೋಟ ನೀರಿಟ್ಟರೆ ಹೋಗೋಗೋ ನನ್ನಲ್ಲಿ ಬೇಕಾದಷ್ಟು ನೀನು ಹೋಗಿ, ನಮಗೆ ಅಹಂಕಾರ ಇರ್ತದೆ. ಆದರೆ ಪರಮಾತ್ಮ ರೀತಿಯಾಗಿ ಹೇಳೋದಿಲ್ಲ. ಇಂಥ ಮಹಾಮಹಿಮೆ ಇರ್ತಕ್ಕಂಥವನು ಕಪಿಲನಾಮಕನಾಗಿರ್ತಕ್ಕಂಥ ಸರಿಯಾಗಿ ಭಗವಂತ ಕ ಅಂತಂದರೆ ಅಗ್ನಿ, ಕ ಅಂತಿಕೊಂಡಂತಂದರೆ ವಾಯು, ಕ ಅಂತಂದರೆ ಸೂರ್ಯ, ಕ ಅಂತಿಕೊಂಡಂತಂದರೆ ಯಮ, ಕ ಅಂತಿಕೊಂಡಂತಂದರೆ ಬ್ರಹ್ಮ, ಕ ಅಂತಿಕೊಂಡಂತಂದರೆ ದಕ್ಷ, ಕ ಅಂತಂದರೆ ಸುಖ, ಕ ಅಂದರೆ ತಲೆ, ಕ ಅಂದರೆ ನೀರು. ಇದರಲ್ಲಿ ಇದ್ದು ಆಯಾ ವಸ್ತುಗಳಿಗೆ ಆಯಾ ರೀತಿಯಾಗಿರ್ತಕ್ಕಂಥ ಗುಣಧರ್ಮವನ್ನು ಕೊಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಥವಾ ಕ ಶಬ್ದ ವಾಚ್ಯರಾಗಿರ್ತಕ್ಕಂಥ ಅಗ್ನಿ, ವಾಯು, ಸೂರ್ಯ ಇತ್ಯಾದಿ ದೇವತೆಗಳನ್ನು ಪಾತಿ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇವನಿಗೆ ಕಪಿ ಅಂತ ತಿಳ್ಕೊಂಡಂತ ಹೆಸರು. ಲಾತಿ ಇವರನ್ನು ತನ್ನ ಪ್ರತಿಮೆಯನ್ನಾಗಿ ಮಾಡಿಕೊಳ್ತಾನೆ. ನಾವು ಬೆಳಗ್ಗೆ ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಸೂರ್ಯನಲ್ಲಿರ್ತಕ್ಕಂಥ ನಾರಾಯಣನನ್ನು, ಸೂರ್ಯ ಭಗವಂತನಿಗೆ ಪ್ರತಿಮೆ. ಹೋಮ ಮಾಡುವಾಗ ಅಗ್ನಿ ಭಗವಂತನ ಪ್ರತಿಮೆ. ಆನಂತರ ಮಾನಸ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ವಾಯುದೇವರು ಪರಮಾತ್ಮನ ಚಲಪ್ರತಿಮೆ ಅಂತ ಅನಿಸ್ಕೊಂಡಿರ್ತಾರೆ. ಹೀಗೆ ಪರಮಾತ್ಮನಾಗಿರ್ತಕ್ಕಂಥ ವ್ಯಕ್ತಿ ಎಲ್ಲ ಏನೇನೋ ಕ ಶಬ್ದಕ್ಕೆ 20 ಅರ್ಥ ಹೇಳಿದ್ರಲ್ಲ. ಬ್ರಹ್ಮ ಅಂತ ಹೇಳಿದ್ರಿ, ಯಮ ಅಂತ ಹೇಳಿದ್ರಿ, ವಾಯು ಅಂತ ಹೇಳಿದ್ರಿ, ಅಗ್ನಿ ಅಂತ ಹೇಳಿದ್ರಿ, ಸೂರ್ಯ ಅಂತ ಹೇಳಿದ್ರಿ. ಪ್ರಮಾಣ ಇದೇನ್ರಿ? ಪ್ರಮಾಣ ಇದೆ. ಮೇದಿನಿ ಕೋಶ ಅಂತಿಕೊಂಡು ಸಂಸ್ಕೃತದಲ್ಲಿ ಒಂದು ಕೋಶ. ಜಗತ್ತಿನಲ್ಲಿ ಇಂಗ್ಲೀಷ್ ಡಿಕ್ಷ್ನರಿ, ಒಂದು ಆಕ್ಸ್ಫರ್ಡ್ ಡಿಕ್ಷ್ನರಿ, ಬಹಳ ಆದರೆ ಕೋಲಿನ್ಸ್ ಡಿಕ್ಷ್ನರಿ ಅಥವಾ ಎನ್ಸೈಕ್ಲೋಪೀಡಿಯಾ ಇರ್ಬೋದು. ಸಂಸ್ಕೃತದಲ್ಲಿ ಇಂಥ 30 ತರಹದ ಕೋಶಗಳಿವೆ. ಅಮರ ಕೋಶ ಇದೆ, ಹಲಾಯುಧ ಕೋಶ ಇದೆ, ಮೇದಿನಿ ಕೋಶ ಇದೆ, ಇಂಥ ಅನೇಕ ಕೋಶಗಳಿವೆ. ಆ ಕೋಶದಲ್ಲಿ ಕಂ ಶಬ್ದದ ಅರ್ಥವನ್ನು, ಮೇದಿನಿ ಕೋಶದಲ್ಲಿ ಕಂ ಶಬ್ದದ ಅರ್ಥವನ್ನು ಹೇಳ್ತಾರೆ. ಕಹ ಬ್ರಹ್ಮಣಿ. ಕ ಅಂತಂದರೆ ಬ್ರಹ್ಮ ಅಂತ ಹೆಸರು, ಕಂ ಅಂತಿಕೊಂಡಂತಂದರೆ ಸಮೀರ ಅಂತ ಹೆಸರು, ಸೂರ್ಯ ಅಂತ ಹೆಸರು, ಕಂ ಅಂತಿಕೊಂಡಂತಂದರೆ ಪರಮಾತ್ಮ ಅಂತ ಹೆಸರು, ಕಂ ಅಂತಂದರೆ ಯಮ ಅಂತ ಅರ್ಥ, ಕಂ ಶಬ್ದಕ್ಕೆ ದಕ್ಷ ಅಂತ ಹೆಸರ, ಕಂ ಶಬ್ದಕ್ಕೆ ಭಾಸ್ಕರ ಅಂತ ಅರ್ಥ, ಹೆಸರ ಸೂರ್ಯ, ಕಂ ಶಬ್ದಕ್ಕೆ ಮಯೂರ ನವಿಲು ಅಂತ ಅರ್ಥ, ಕಂ ಶಬ್ದಕ್ಕೆ ಅಗ್ನಿ ಅಂತ ಹೆಸರಿದೆ, ಕಂ ಶಬ್ದಕ್ಕೆ ಸುಖ ಅಂತಿಕೊಂಡಂಥ ಹೆಸರಿದೆ, ಕಂ ಶಬ್ದಕ್ಕೆ ಶೀರ್ಷ ತಲೆ ಅಂತನೂ ಅರ್ಥ ಇದೆ, ಕಂ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ. ಕೋ ಬ್ರಹ್ಮಣಿ ಸಮೀರಾತ್ಮ ಯಮದಕ್ಷೇಶು ಭಾಸ್ಕರೇ
ಮಯೂರೇ ಅಗ್ನೋಚ ಪಂಸಿ ಸ್ಯಾತ್ ಸುಖಶೀರ್ಷ ಜಲೇ ಶುಕಂ ಅಂಥೇಳಿ ಮೇದಿನಿ ಕೋಶ ಇಷ್ಟು ಕೋಶ ಕಂ ಶಬ್ದಕ್ಕೆ ಇದೆ. ಆದ್ದರಿಂದಾಗಿ ಈ ಎಲ್ಲ ದೇವತೆಗಳನ್ನು ಪರಮಾತ್ಮ ಸಂರಕ್ಷಣೆ ಮಾಡ್ತಾನೆ. ಮತ್ತು ಅಲ್ಲಿ ನನ್ನನ್ನು ಪೂಜಿಸಿ ಅಂತಿಕೊಂಡಂತೇಳಿ ಅವುಗಳನ್ನು ಮೂರ್ತಿಯನ್ನಾಗೂ ಕೂಡ ಮಾಡ್ತಾನೆ. ತನ್ನ ಚಲಪ್ರತಿಮೆ ಅಂತ ಅನಿಸ್ಕೊಂಡು, ತನ್ನ ಭಕ್ತರನ್ನು ಚಲಪ್ರತಿಮೆ ಅಂತ ಅನಿಸ್ಕೊಂಡು ಇಲ್ಲಿ ನನ್ನ ಪೂಜೆ ಮಾಡಿ ಅಂತ ತಿಳ್ಕೊಂಡಂತಾರೆ. ಎಷ್ಟು ಉದಾಹರಣೆ ಆಗಿರಬೇಕಲ್ಲ ಪರಮಾತ್ಮ. ಇನ್ನು ಪರಮಾತ್ಮ ಬ್ರಹ್ಮದೇವ್ರ ಬಗ್ಗೆ ಅವ್ರ ಬಗ್ಗೆ ಹೇಳಿದರೆ, ಪರಮಾತ್ಮ ನಮ್ಮ ಬಗ್ಗೆಯೂ ಕಾಳಜಿ ಮಾಡ್ತಾನೆ. ಪರಮಾತ್ಮ ಕಮ್ ಅಂದರೆ ನೀರನ್ನು, ಜಲಂ ದತ್ವ ನಮಗೆ ತಂದುಕೊಟ್ಟು ನೀರಿನಿಂದ ವಿಶೇಷವಾಗಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಭಗವಂತನಿಗೆ ಕಪಿ ಅಂತ ತಿಳ್ಕೊಂಡಂಥ ಹೆಸರು. ಕಂ ಜಲಂ ತೇನ ದ್ವಾರ ಜಲೇನ ದ್ವಾರ ಅತಿಶಯೇನ ಪಾತಿ, ನಮ್ಮನ್ನು ಸಂಪೂರ್ಣವಾಗಿ ಸಂರಕ್ಷಣೆ ಮಾಡ್ತಾನೆ. 4 ದಿವಸ ನೀರು ಸಿಗಲಿಲ್ಲ, ಡಿಹೈಡ್ರೇಷನ್ ಆಗಿ ಮನುಷ್ಯ ಸತ್ತೋಗ್ತಾನೆ. ಹೀಗಾಗಿ ನೀರಿನಿಂದ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ ಯಾವಾಗಲೂ. ಆದ್ದರಿಂದ ಭಗವಂತನೇ ಕಪಿ ಅಂತ ಹೆಸರು. ಅಷ್ಟೇ ಅಲ್ಲ, ನಾವು ಅವನನ್ನು ಕೃಷ್ಣ, ಗೋವಿಂದ, ನಾರಾಯಣ, ಅಚ್ಯುತ, ಅನಂತ, ಗೋವಿಂದ ಅಂತಂದರೆ ಸಾಕು, ನೀವು ನನ್ನ ಭಕ್ತರಪ್ಪ ಬರ್ರಪ್ಪ ಅಂತಕೊಂಡಂತೇಳಿ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಸರ್ವಂ ಆತ್ಮೀಯತೆಯ ಆದತ್ತೇ ಸ್ವೀಕರೋತಿ. ನಮ್ಮನ್ನು ಜಗತ್ತನ್ನು ನೀರನ್ನು ಕೊಟ್ಟು ಸಂರಕ್ಷಣೆ ಮಾಡುವುದಲ್ಲದೆ ನಮ್ಮನ್ನು ಆತ್ಮೀಯ ಅಂತ ತಿಳ್ಕೊಂಡಂತೇಳಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ಕಂಪನ ಅಂತ ತಿಳ್ಕೊಂಡ್ರೆ ನಡಗಿಸುವುದಂತ ಅರ್ಥ. ಪರಮಾತ್ಮ ತನ್ನ ನರಸಿಂಹಾದಿ ರೂಪಗಳಿಂದ ಕಂಪಯತಿ ಸರ್ವಾನ್ ಭೂತಾನಿ ಇತಿ, ನಮ್ಮನ್ನು ಅಂಜಿಸ್ತಾನೆ, ನಮಗೆ ಅಂಜಿಕೆಯನ್ನು ತಂದು ಕೊಡ್ತಾನೆ ಕ್ರೂರ ಮೃಗಗಳಿಂದ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಮುಂದುವರಿಯಂತೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಕಪಿಲ ಅಂತ ಹೆಸರು. ಕಂಪಯತಿ ಭೂತಾನ್ ಚಾಲಯತಿ ಇತಿ ಕಪಿ, ಲಾತಿ ಸರ್ವಂ ಸ್ವಸ್ಥಾನ ತಯ ಇತಿ. ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ತನ್ನ ಮೋಕ್ಷಕ್ಕೆ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಕಪಿಲ ಅಂತ ತಿಳ್ಕೊಂಡಂಥ ಹೆಸರು. ಎಲ್ಲ ದೇವತೆಗಳು ಈ ಕಪಿಲನನ್ನು ಇಟ್ಟುಕೊಂಡು ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ. ಕಂಪಯತಿ ಇತಿ ಕಂ ಲಾತೇತಿ ಪಾತೇತಿ ಕಪಿಹಿ. ಅದನ್ನೇ ನೋಡಿಕೊಂಡು ಉಪನಿಷತ್ತು ಹೇಳ್ತದೆ, ಭೀಷಾಸ್ಮಾತ್ ವಾತಃ ಪವತಿ. ನಾರಾಯಣ ಉಪನಿಷತ್ತು ಹೇಳ್ತದೆ, ಇವನ ಪರಮಾತ್ಮನ ಎಲ್ಲಿ ನಾನು ನನ್ನ ಸೇವೆಯಲ್ಲಿ ಚ್ಯುತನಾಗ್ತೇನೋ ಅಂತ ತಿಳ್ಕೊಂಡು ಅಂತೇಳಿ ಗಾಳಿ ಎಲ್ಲ ಕಡೆಗೆ ಯಾವಾಗಲೂ ಹರಿತಾ ಇರ್ತದೆ. ನಾವು ಇವತ್ತು ವರುಣನನ್ನು ಪೂಜೆ ಮಾಡಿಲ್ಲ ಅಂತ ತಿಳ್ಕೊಂಡು ಅಂತೇಳಿ, ವಾಯುದೇವರನ್ನು ಪೂಜೆ ಮಾಡಿಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಬೀಸುವ ಗಾಳಿ ಎಲ್ಲಂದು ನಿಲ್ಲಿಸ್ತಾರೆ. ಅವರು ತಮ್ಮ ಶ್ವಾಸೋಚ್ಛ್ವಾಸವನ್ನು ನಿಲ್ಲಿಸ್ತಾರೆ. ನಿನಗೆ ಹಣೆ ಬಾರ್ ಮಾಡ್ಕೊ, ನಿನ್ನನ್ನು ಸಂರಕ್ಷಣೆ ಮಾಡೋದು ಭಗವಂತನ ಆಜ್ಞೆ, ಅದಕ್ಕೋಸ್ಕರ ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡು ಅಂತೇಳಿ ಸರ್, ನಮಗೆ ನೀರನ್ನು ಕೊಟ್ಟು ಸಂರಕ್ಷಣೆ ಮಾಡ್ತಾನೆ ವಿಶೇಷವಾಗಿ. ಆದ್ದರಿಂದ ಅವನು ಕಪಿಲ ಅಂತ ತಿಳ್ಕೊಂಡು ಅಂತೇಳಿ ಸರ್. ಮತ್ತು ತನ್ನ ಅದ್ಭುತವಾಗಿರ್ತಕ್ಕಂಥ ಸಿಂಹನಾದದಿಂದ ಎಲ್ಲ ದೇವತೆಗಳು, ಗಾಳಿ, ವರುಣ, ಪೃಥ್ವಿ ತಮ್ಮ ಕೆಲಸ ಮಾಡ್ತಾ ಇವೆ. ಇವರ್ಯಾರೂ ಸ್ಟ್ರೈಕ್ ಮೇಲೆ ಹೋಗಿಲ್ಲ. ಯಾಕೆ? ಭೀಷಾಸ್ಮಾತ್ ವಾತಃ ಪವತಿ, ನಾನು ತಪ್ಪು ಮಾಡಿದರೆ ಭಗವಂತನ ಕೃಪೆ ತಪ್ತದೆ ಅಂತೇಳಿ ಭಯಭಕ್ತಿಯಿಂದ ವಾಯುದೇವರು ಗಾಳಿ ಬೀಸ್ತಾರೆ, ವರುಣ ನೀರನ್ನು ಕೊಡ್ತಾನೆ, ಪ್ರಕಾಶವನ್ನು ಕೊಡ್ತಾನೆ.
ಇವರೆಲ್ಲರೂ ತಮ್ಮ ತಮ್ಮ ಕರ್ತವ್ಯ ಜಗತ್ತಿನಲ್ಲಿ ನಿರ್ವಹಿಸುವ ಪರಮಾತ್ಮನ ಮನಸ್ಸಿಗೆ ನೋವಾಗಬಾರ್ದು ಅಂತನ್ನೋ ಭಯಭಕ್ತಿಯಿಂದ ಪರಮಾತ್ಮನ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈ ಭಯಭಕ್ತಿ ಇದ್ದದರಿಂದಲೇ ನಾವು ಜೀವಿತ ಉಳಿತೇವೆ. ಹಾಗಾಗಿ ದೇವತೆಗಳ ನೇಮನವನ್ನು ಮಾಡುವ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಕಪಿರೂಪವನ್ನು ಧರಿಸಿದ ಹನುಮಂತನನ್ನು, ಕಪಿರೂಪಿಣಂ ಹನುಮಂತಂ ಸ್ವಭಕ್ತೋತ್ತಮತೆಯ ಲಾತಿ, ತನ್ನ ಪರಮಭಕ್ತ ಅಂತ ತಿಳ್ಕೊಂಡಂಥೇಳಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಕಪಿಲ ಅಂತ ತಿಳ್ಕೊಂಡಂತಲ್ಲ. ಯಾಕೆ ಭೂಭಾರ ಹರಣದಲ್ಲಿ ಇವರಪ್ಪ ಸಮಾನರಾಗಿರ್ತಕ್ಕಂಥವ್ರು ಬೇರೆ ಯಾರೂ ಇಲ್ಲ. ರಾಮಾವತಾರದಲ್ಲಿ ಹನುಮಂತನಾಗಿ, ಕೃಷ್ಣಾವತಾರದಲ್ಲಿ ಭೀಮನಾಗಿ, ವೇದವ್ಯಾಸ ಅವತಾರದಲ್ಲಿ ಮಧ್ವಾಚಾರ್ಯರಾಗಿ ಎಲ್ಲ ವಿಧದಿಂದಲೂ ಕೂಡ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಈ ವಾಯುದೇವರ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ. ಅದಕ್ಕೋಸ್ಕರವೇ ಹೇಳಿದರು, ಭೂಭಾರ ಹರಣೆ ಮುಖ್ಯಾಂಗಮ್ಯ ಮಾರುತಿ ಅಂತೇಳಿ, ಪ್ರಧಾನಾಂಗಮ್ಯ ಮಾರುತಿ ಅಂತ. ಪರಮಾತ್ಮನ ಸೇವೆ ಮಾಡುವ ದೇವತೆಗಳಲ್ಲಿ ಪ್ರಧಾನ ಸೇವಕ ಅಂತಂದರೆ ವಾಯುದೇವರು. ಆದ್ದರಿಂದ ಕಪಿಂ ಹನುಮಂತಂ, ಹನುಮಂತ ದೇವರನ್ನು ತನ್ನ ವಿಶೇಷ ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅಥವಾ ಕಪಿಂ ಸೀತಾದೇವಿಯನ್ನು ಭೇಟಿಯಾಗಿ ಅವಳ ಚೂಡಾರತ್ನವನ್ನು ತಂದು ಕೊಟ್ಟಿರ್ತಕ್ಕಂಥ ಹನುಮಂತಂ ಲಾತಿ ಲಾಲಯತಿ ಇತಿ ಕಪಿಲಃ. ಕಪಿಂ ಲಾಲಯತಿ ಇತಿ ಕಪಿಲಃ. ಸೀತಾದೇವಿಯ ಶಿರೋರತ್ನವನ್ನು ತಂದು ಯಾವಾಗ ರಾಮಚಂದ್ರನ ಪಾದದಲ್ಲಿ ಹನುಮಂತ ದೇವರು ಇಟ್ಟರು, ಆಗ ಬಹಳ ಸಂತೋಷ ಅಭಿವ್ಯಕ್ತಪಡಿಸುವುದಕ್ಕೋಸ್ಕರ ಪರಮಾತ್ಮ ಅವನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಮಗನಿಗಿಂತ ಹೆಚ್ಚು ಲಾಲನೆ ಮಾಡ್ತಾನೆ ಕಪಿಯಾದ ವಾಯುದೇವರನ್ನು. ಆದ್ದರಿಂದ ಇವನು ಕಪಿಲ ಅಂತ ತಿಳ್ಕೊಂಡಂತೆ ಹೆಸರು. ಕಪಿಂ ಸೀತಾ ಆನಯಕಂ ಹನುಮಂತಂ ಲಾತಿ ಲಾಲಯತಿ ಇತಿ ಕಪಿಲಃ. ಆದ್ದರಿಂದಲೇ ಇಷ್ಟೆಲ್ಲ ಅರ್ಥ ಇಟ್ಟುಕೊಂಡು ಭಗವದ್ಗೀತೆಯಲ್ಲಿ ವಿಭೂತಿ ಅಧ್ಯಾಯದಲ್ಲಿ ಸಿದ್ಧಾನಾಂ ಕಪಿಲೋ ಮುನಿ, ಸಿದ್ಧರಲ್ಲಿ ನಾನು ಕಪಿಲ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ನನ್ನ ಕರೆದಿದ್ದಾರೆ. ಈ ಸಿದ್ಧನಾಗಿರ್ತಕ್ಕಂಥ ಕಪಿಲ ನಾಮಕನಾದ ಪರಮಾತ್ಮನ ಅದ್ಭುತ ವರ್ಣನೆಯನ್ನು ಶ್ರೀಮದಾಚಾರ್ಯರು ಮಾಡ್ತಾರೆ. ಕಪಿಲ ಮತ್ತು ದತ್ತಾತ್ರೇಯ ಪರಮಾತ್ಮನನ್ನು ಅವರು ವಿಶೇಷವಾದ ರೀತಿಯಲ್ಲಿ ಜ್ಞಾನ ಮುದ್ರ, ಅಭಯ ಮುದ್ರ, ಶಂಖಚಕ್ರ ಧಾರಣೆ ಮಾಡಿದ ಭಗವಂತನ ಮೂರ್ತಿಗೆ ಕಪಿಲ ಮೂರ್ತಿ ಅಂತ ತಿಳ್ಕೊಂಡಂತ ಹೆಸರು. ಇದೇ ರೀತಿಯಾಗಿ ದತ್ತಾತ್ರೇಯನ್ನು ಸ್ಮರಣೆ ಮಾಡುವಾಗಲೂ ಕೂಡ ಈಗೇನು ಫೋಟೋ ಬಂದಿದೆ ಇವೆಲ್ಲ ದತ್ತಾತ್ರೇಯನ ಫೋಟೋ ಅಲ್ಲ. ಯಾವುದು ಕೆಲವು ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ನರಸೋಬಾಡಿಯಲ್ಲಿ ಒಬ್ಬರು ಸಾಧಕರಾಗಿ ನಾನು ದತ್ತನ ಅವತಾರ ಅಂತ ಹೇಳ್ಕೊಂಡು ಜನರಿಂದ ಪೂಜೆ ತೆಗೆದುಕೊಂಡ್ರು. ಅವರ ಹತ್ರ ಈ ನಾಯಿಗಳು, ಹಸು ಎಲ್ಲ ಇದ್ದು ಇಲ್ಲ. ದತ್ತಾತ್ರೇಯ ಮೂರ್ತಿಯನ್ನು ಚಿಂತನೆ ಮಾಡಬೇಕಾಗಿದ್ದರೆ ಒಬ್ಬ ಋಷಿ ರೂಪದಿಂದ, ಆ ನಂತರ ಒಂದು ಕೈಯಲ್ಲಿ ಜ್ಞಾನ ಮುದ್ರ, ಇನ್ನೊಂದು ಕೈಯಿಂದ ಅಭಯ ಮುದ್ರ, ಶಂಖಚಕ್ರ ಇವುಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಈ ರೀತಿಯಾದಂಥ ಕಪಿಲನನ್ನು
ಮತ್ತು ದತ್ತಾತ್ರೇಯನನ್ನು ಧ್ಯಾನ ಮಾಡಬೇಕು ಅಂತೇಳಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಅರ್ಥಗಳನ್ನು ಇಟ್ಟುಕೊಂಡು ನಮ್ಮ ಕರ್ಮಗಳ ಫಲವನ್ನು ಸ್ವೀಕಾರ ಮಾಡಿ ಆ ಕರ್ಮಗಳು ಭಗವಂತನ ದರ್ಶನ ರೂಪವಾದಂಥ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವಂತೆ ಮಾಡಿ ತಾನೇ ಮಾಡಿ ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಅಪರೋಕ್ಷ ಜ್ಞಾನಾನಂತರವೂ ಸಾಧನೆಯನ್ನು ಮಾಡಿಸ್ತಾನೆ ಪರಮಾತ್ಮ. ಆದ್ದರಿಂದ ಇವನಿಗೆ ಕಪಿಲಹ ಅಂತ ತಿಳ್ಕೊಂಡಂತೇಳಿ ಹೆಸರು. ವಿಶೇಷವಾಗಿ ಕಪಿಲವ್ಯಾಸ ಕೃಷ್ಣಾದಿ ಅವತಾರಗಳು ದಿಂದ ಪರಮಾತ್ಮ ಜಗತ್ತಿಗೆ ಮಾಡಿದ ಉಪಕಾರ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಭಗವದ್ಗೀತಾದಲ್ಲಿ ಹೇಳ್ತಾರೆ. ಭಗವದ್ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಪಿಲವ್ಯಾಸ ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ ಸ್ಮೃತಂ. ಇದೊಂದು ಪರಮಾತ್ಮನ ಅಚಿಂತ್ಯದ್ಭುತ ಸಾಮರ್ಥ್ಯ, ಭಗವಂತನ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ವೈಭವ ಅಂಥೇಳಿ ಈ ಕಪಿಲನಾಮಕನ ವಿಶಿಷ್ಟವಾಗಿರ್ತಕ್ಕಂತಹ ಮಹಿಮೆಗಳನ್ನು ತಿಳಿಸಿ ಹೇಳಿದ್ದಾರೆ. ಹೀಗೆ ಇಷ್ಟೆಲ್ಲ ವಿಚಾರ, ಇದಕ್ಕಿಂತಲೂ 100 ಪಟ್ಟು ಹೆಚ್ಚು ವಿಚಾರವನ್ನು ಇಟ್ಟುಕೊಂಡು ಹೇಳ್ತಾರೆ. ತತ್ಪಾಚಕ ಕಪಿಲೋಪಾಸಕೇನ, ಕರ್ಮಪಾಚಕನಾದಂತಹ ಜ್ಞಾನಪ್ರದನಾಗಿರ್ತಕ್ಕಂಥ ಕಪಿಲನ ಉಪಾಸನೆ ವಾಯುದೇವರು ವಿಶೇಷವಾಗಿ ಮಾಡ್ತಾರೆ. ನಾವೊಂದೇನು 7-8 ಅರ್ಥ ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು, ಅದು ಕೂಡ ಆಚಾರ್ಯ ಹೇಳಿದ ಮಾರ್ಗದಲ್ಲಿ. ಇನ್ನು ಸ್ವತಃ ಆಚಾರ್ಯರಿಗೆ ಆ ಕಪಿಲ ಶಬ್ದದಿಂದ ಎಷ್ಟು ಅರ್ಥ ಪೂರ್ಣವಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಅದನ್ನು ಇಟ್ಟುಕೊಂಡು ಆ ಕಾಲದಲ್ಲಿ ಅದನ್ನು ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಉಪಾಸನ ಅಂತಕೊಂಡಂತಂದರೆ ಪರಮಾತ್ಮನ ವಿವಿಧ ಮಹಿಮೆಗಳನ್ನು, ಆ ಮಹಿಮೆಯ ರೂಪಗಳನ್ನು ಕಣ್ಣೆದುರಿಗೆ ತಂದುಕೊಂಡು ಆ ಮಹಿಮೆಯನ್ನು ಮಾಡಿದ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥ ವಿಧಾನಕ್ಕೇನೆ ಉಪಾಸನ ಅಂತ ಹೇಳಿ ಕರೀತಾರೆ. ಇಂಥ ಕಪಿಲನಾಮಕ ಪರಮಾತ್ಮನ ಉಪಾಸನೆಯನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾ ಇರ್ತಾರೆ. ಯಾಕೆ? ಅವರಿಗೆ ವಾಯುದೇವರ ವಿಶೇಷ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳವರಿಗೆ. ಆದ್ದರಿಂದ ಅವರು ಹೇಳ್ತಾರೆ, ಇಷ್ಟೆಲ್ಲ ವಿಚಾರ ಮಾಡಿ ಹೇಳ್ತಾರೆ, ತತ್ಪಾತಕ ಕಪಿಲೋಪಾಸಕೇನ ಅಂತೇಳಿ ವರ್ಣನೆ ಮಾಡ್ತಾರೆ. ವಾಕ್ಯ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ. ವಾಯುದೇವರು ಕೇವಲ ಇತಿಹಾಸದಲ್ಲಿ ಅವರು ವರ್ಣನೆ ಬಂದಿದೆ ಅಂತ ತಿಳ್ಕೊಳ್ಬೇಡಿ. ಅಲ್ಲಿ ಬಂದಿದೆ, ರಾಮಾಯಣದಲ್ಲಿ ಮಾತ್ರ ಅವ್ರ ಉಲ್ಲೇಖ ಬಂದಿದೆ ಅಂತ ತಿಳ್ಕೊಳ್ಬೇಡಿ, ಭಾಗವತದಲ್ಲಿ ಮಾತ್ರ ಉಲ್ಲೇಖ ಬಂದಿದೆ ಅಂತ ತಿಳ್ಕೊಳ್ಬೇಡಿ. ವಾಯುದೇವರ ಮಹಿಮೆ, ವಾಯುದೇವರ ಹೆಸರು, ವಾಯುದೇವರ ಮಹಿಮೆಯನ್ನು ವ್ಯಕ್ತಪಡಿಸುವ ಹೆಸರು, ಪರಮಾತ್ಮನ ಕೆಲವು ಸೂಕ್ತಗಳಿವೆ. ಕೆಲವು ಪರಮಾತ್ಮನೇ ಸಹಸ್ರಶೇಷ ಪುರುಷ ಅಂದರೆ ದೇವರನ್ನು ತೆಗೆದುಕೊಳ್ಬೇಕು. ಹಿರಣ್ಯವರ್ಣಾಂ ಹರಿಣೀಂ ಅಂತಂದರೆ ಲಕ್ಷ್ಮಿಯನ್ನು ತೆಗೆದುಕೊಳ್ಬೇಕು. ಕೇವಲ ಪರಮಾತ್ಮನನ್ನು, ಕೇವಲ ಲಕ್ಷ್ಮಿಯನ್ನು, ಕೇವಲ ಲಕ್ಷ್ಮೀನಾರಾಯಣರನ್ನು ಹೇಳುವ ಋಗ್ವೇದದ ಕೆಲವು ಮಂತ್ರಗಳನ್ನು ಬಿಟ್ಟರೆ ಉಳಿದ ಸಕಲ ವೇದ ಮಂತ್ರಗಳಿಂದಲೂ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ. ಬಹಳ ದೊಡ್ಡ ಅಂತಾರೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಅವರ ಆ ಒಂದು ವೈಶಿಷ್ಟ್ಯ. ನಾವು ತಿಳಿದುಕೊಂಡಿದ್ದೇವೆ ಮಧ್ವಾಚಾರ್ಯ ಹುಟ್ಟಿದ್ದಾರೆ ಅಂತ ಮನುಷ್ಯರಲ್ಲ, ದೇವತೆಗಳಿಗೂ ಸ್ವಾಮಿಗಳಾಗಿರ್ತಕ್ಕಂಥ ದೇವಾತಿ ದೇವತೆಗಳು ಅದನ್ನು ತಿಳಿಸುವುದಕ್ಕೋಸ್ಕರವೇ ಏನು ಹೇಳ್ತಾರೆ ಅಂತಂದರೆ, ಪರಮಾತ್ಮ
ವಾಯುದೇವರು ಪರಮಾತ್ಮ ಮಹಾಲಕ್ಷ್ಮೀ ದೇವಿಯ ಅನಂತರ ಸಕಲ ವೇದ ಪ್ರತಿಪಾದ್ಯರು ಅಂತ ತಿಳ್ಕೊಂಡಂತೆ. ನಾನು ವೇದ ಪ್ರತಿಪಾದ್ಯ ಅಂತ ತಿಳ್ಕೊಂಡಂತೇಳಿ ಸ್ವತಃ ಶ್ರೀಮದಾಚಾರ್ಯರು ಸುಧಾ ಗ್ರಂಥದ ಕೊನೆಯಲ್ಲಿ, ತಾತ್ಪರ್ಯದ ಕೊನೆಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ, ನನ್ನ ವರ್ಣನೆ ವೇದದಲ್ಲಿ ಬಂದಿದೆ. ನಾನು ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ವಾಯುದೇವ ಅಲ್ಲಿದ್ದ ಎಲ್ಲ ಸಾವಿರಾರು ಜನರಿಗೆ ಚಾಲೆಂಜ್ ಕೊಟ್ಟು ಹೇಳ್ತಾರೆ, ವೇದದಲ್ಲಿ ನನ್ನ 3 ಅವತಾರ ಹೇಳಲ್ಪಟ್ಟಿದೆ. ಪ್ರಲಿತಾ ಸೂಕ್ತಲ್ಲಿ ಹನುಮ, ಭೀಮ, ಮಧ್ವ ಅಂತ ತಿಳ್ಕೊಂಡಂತೇಳಿ. ಇಂಥ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಬಟ್ ತದ್ದರ್ಶನಮೇದಮೆತ್ತಗಲಂ, ಇಂಥ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಶ್ರೀಹರಿ ವಾಯುದೇವ ನಾನು ಅಂತ ತಿಳ್ಕೊಂಡಂತೇಳಿ ಸ್ವತಃ ಹನುಮಂತು ಮಧ್ವಾಚಾರ್ಯ ಹೇಳ್ಕೊಳ್ತಾರೆ. ಪರೀಕ್ಷೆ ಮಾಡಿ ನೋಡಿ. ಯಸ್ಯ ತ್ರಿಣಿತಾನಿ ವೇದವಚನೆ ರೂಪಾಣಿ ದಿವ್ಯಾನಲನ್ ಬಟ್ ತದ್ದರ್ಶನಮಿತ್ತಮೇವ ನಿಹತಂ ದೇವಸ್ಯ ಭರ್ಗೋ ಮಹತ ರಾಮೋ ವಚೋ ನೇಮಕಂ ಪ್ರಕ್ಷೋದತೀಯಮಪೋ ಮಧ್ವೋ ಯಕ್ತು ತೃತೀಯಮೇತದಮನ ಗ್ರಂಥಕೃತ ಕೇಶವೇ ಅಂತ ಹೇಳಿದ್ದಾರೆ. ಅನಂತ ವೇದ ಪ್ರತಿಪಾದ್ಯತ್ವ ವಾಯುದೇವರಿಗೆ ಹೇಗೆ ಬಂತು? ಅದೊಂದು ಅರ್ಧ ಮುಕ್ಕಾಲು ಗಂಟೆ ವಿಷಯ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ನಾವು ತತ್ಪಾಚಕ ಕಪಿಲೋಪದೇಶಕೇನ ಅಂತನ್ನುವ ವಿಸ್ತಾರವಾದ ಅರ್ಥ, ಅದರ ಜೊತೆಯಲ್ಲಿ ಅವರು ವೇದ ಪ್ರತಿಪಾದ್ಯರು ಅಂತಿಕೊಂಡಂತನ್ನುವ ಒಂದು ವಿಶಿಷ್ಟತೆಯನ್ನು ವಾಯುದೇವರಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇನ್ನು ಮುಂದೆ ಅವರ ಯಾವ ಮಹಿಮೆಯನ್ನು ರಾಯರು ನಮಗೆ ತಿಳಿಸಿ ಹೇಳ್ತಾರೆ, ಮಂತ್ರಾಲಯ ಪ್ರಭುಗಳು, ಆ ರೀತಿಯಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಮೇಯದ ಭಾಗ. ಇಂಥ ಕಪಿಲನ ಉಪಾಸಕರಾಗಿ ಆ ಕಪಿಲನಿಂದ ಇಂಥ ಜ್ಞಾನೋಪದೇಶದ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥವರು, ಕಪಿಲನ ನಂತರ ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥವ್ರು ವಾಯುದೇವರು ಅಂತಿಕೊಂಡಂತನ್ನುವ ಹೆಸರನ್ನು ಅನ್ವರ್ಥಕವಾಗಿ ಮಾಡಿಕೊಂಡಿರ್ತಕ್ಕಂಥವರು ರಾಘವೇಂದ್ರ, ಅದು ವಾಯುದೇವರು. ಅದನ್ನು ತಿಳಿಸಿ ಹೇಳಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳವರು. ಅವರಿಬ್ಬರ ಕೃಪೆಯಿಂದ ನೆನೆಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ವಾಕ್ಯದ ಅನುಸಂಧಾನ ನಮಗೆ ಹೇಗಾಗ್ತದೆ ಅಂತ ನೋಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ 1 ಗಂಟೆಯ ಈ ಪ್ರವಚನದಲ್ಲಿ ತತ್ಪಾಚಕ ಕಪಿಲೋಪದೇಶಕೇನ ಅನ್ನೋ ವಿಶೇಷಣದ ವಿಶಿಷ್ಟತೆಯನ್ನು ನೀವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೀರಿ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾರ್ತಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.